ಪಾಕಿಸ್ತಾನದಲ್ಲಿ ಬಂದಿಯಾಗಿದ್ದಾನೆ ಕೊಡಗಿನ ಯಶವಂತ್ ಎನ್ನುವಂತ ಯುವಕ. ಈಗ ಯಶವಂತ್ನ ಪೋಷಕರು ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ತಮ್ಮ ಮಗನನ್ನ ವಾಪಸ್ ಭಾರತಕ್ಕೆ ಕರೆತರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇರುವಂತದ್ದು. 2006ರಲ್ಲೇ ಪಾಕಿಸ್ತಾನದಲ್ಲಿ ನಾಪತ್ತೆಯಾಗಿದ್ದ ಯಶವಂತ್ 17 ವರ್ಷ ಕಳೆದರೂ ಕೂಡ ಸರ್ಕಾರಕ್ಕೆ ಕರೆತರಲು ಸಾಧ್ಯವಾಗಲಿಲ್ಲ. ಲಾಹೋರ್ ಜೈಲಿನಲ್ಲಿ ಈತ ಇದ್ದಾನೆ ಅಂತ ಯಶವಂತ್ ಪೋಷಕರು ಹೇಳ್ತಾ ಇದ್ದಾರೆ. ಸುಷ್ಮಾ ಸ್ವರಾಜ್ ಸಚಿವೆ ಆಗಿದ್ದ ಸಂದರ್ಭದಲ್ಲಿ ಕರೆತರಲು ಸಾಕಷ್ಟು ಪ್ರಯತ್ನ ಕೂಡ ನಡೆದಿತ್ತಂತೆ. ಸುಷ್ಮಾ ಸ್ವರಾಜ್ ನಿಧನರಾದ ಬಳಿಕ ನೆನೆಗುದ್ದಿಗೆ ಬಿದ್ದಿದೆ ಈ ವಿಚಾರ. 3 ವರ್ಷದ ಹಿಂದೆ DNA ಪರೀಕ್ಷೆಗೆ ಲಾಹೋರ್ನಿಂದ ಪತ್ರ ಕೂಡ ಬಂದಿರುವಂಥದ್ದು. ಬಳಿಕ ಯಾವುದೇ ಪತ್ರ ವ್ಯವಹಾರ ನಡೆಯದೆ ನೆನೆಗುದಿಗೆ ಬಿದ್ದಿದೆ. ಇದ್ದ ಒಬ್ಬನೇ ಮಗನಿಗಾಗಿ 17 ವರ್ಷದಿಂದ ಕಾಯ್ತಾ ಇದ್ದಾರೆ ಯಶವಂತ್ನ ಪೋಷಕರು. 2014ರಲ್ಲಿ ಯಶವಂತ್ ಲಾಹೋರ್ನಲ್ಲಿದ್ದಾನೆ ಎಂಬ ಮಾಹಿತಿ ಅವರ ಪೋಷಕರಿಗೆ ಸಿಕ್ಕಿತ್ತು. ಕಾಣಿಯಾಗಿದ್ದ ಅವರ ಮಗನ ಆದಮೇಲೆ ಒಂದು ಸುಮಾರು ವರ್ಷಗಳಾದಮೇಲೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಫೋಟೋವನ್ನು ನೋಡ್ತಾರೆ. ಆ ಫೋಟೋವನ್ನು ನೋಡಿಬಿಟ್ಟು ಆ ಫೋಟೋದಲ್ಲಿ ಲಾಗೂರ್ ಜೈಲಲ್ಲಿ, ಪಾಕಿಸ್ತಾನಲ್ಲಿ ಇರುವ ಲಾಗೂರ್ ಜೈಲಲ್ಲಿ ಇರುವ ವ್ಯಕ್ತಿ ನನ್ನ ಮಗನ ಫೋಟೋ ಎಂದು ಒಂದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಬರೀತಾರೆ. ಅದು ಬಗ್ಗೆ ಡೀಟೇಲ್ ಬೇರೆ ಬೇರೆ ಕಡೆಯಿಂದ ಬಂತು. ಮತ್ತು ಅಡಿಷ್ನಲ್ ಎವಿಡೆನ್ಸ್ಗೆ ಯಾವುದು ಕೊಡೋದಕ್ಕೆ ಮತ್ತು ಬೇರೆ ಬೇರೆ ಟೆಸ್ಟ್ ಯಾವುದು ಮಾಡಬೇಕಂದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ನಮ್ಮಲ್ಲಿಂದ ಕೂಡ ರಿಪೋರ್ಟ್ ಹೇಳಿದಾಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಿಂದ ಕೊಡಗು ಜಿಲ್ಲೆಯಲ್ಲಿಂದ ಕೂಡ ನಾವು ಆ ರಿಪೋರ್ಟನ್ನು ಅವ್ರಿಗೆ ಕಳಿಸಿಕೊಟ್ಟಿದ್ದೀವಿ. ಸೊ ಈಗ ನನ್ನ ಮಗ ಹೋಗಿ 18 ವರ್ಷ ಆಯಿತು. 18 ವರ್ಷ ಒಳಗೆ ಯಾವುದು ಪ್ರಯತ್ನ ಸಿಕ್ಕಿದೆ ನನಗೆ. ಇನ್ನು ಮುಂದೆ ಆದರೂ ಮಂತ್ರಿಗಳು ಮನಸ್ಸು ಕೊಟ್ಟು ನನ್ನ ಮಗನ ತಂದುಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಆದಷ್ಟು ಪ್ರಯತ್ನ ಪಟ್ಟರು ಸದನಗೌಡರು. ಅದರಿಂದ ವೆಲ್ಕಮ್ ಬ್ಯಾಕ್. ಉಡುಪಿ ನಗರ ಮಧುವಣಗಿತ್ತೆಯಂತೆ ಸಿಂಗಾರಗೊಂಡಿದೆ. ಕಾರಣ ಪರ್ಯಾಯ ಮಹೋತ್ಸವಕ್ಕೆ ಪುತ್ತಿಗೆ ಮಠದ ಮಠಾಧೀಶರಿಗೆ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಆ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತ್ರದಿಂದ ಕಾಯ್ತಿದ್ದಾರೆ. ಮೈಸೂರಲ್ಲಿ ಈ ದಸರಾ ಹಬ್ಬವನ್ನ ನಾಡ ಹಬ್ಬ ಅಂತ ಹೇಳ್ತೀವಿ. ಉಡುಪಿಯಲ್ಲಿ ನಡೆಯುವಂತ ಈ ಕಾರ್ಯಕ್ರಮವೂ ಕೂಡ ನಾಡ ಹಬ್ಬ ಅಂತ ಆ ಭಾಗದ ಜನ ಹೇಳ್ತಾರೆ. ಉಡುಪಿ ಪುತ್ತಿಗೆ ಮಠದ 4ನೇ ಪರ್ಯಾಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸರ್ವಜ್ಞ ಪೀಠ ಏರಿದ ಶ್ರೀಗಳಿಂದ ನಿತ್ಯ ವೃಂದಾವನಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಕೃಷ್ಣ ಮಠದ ಸುತ್ತಲೂ ಇದೆ ಹಿರಿಯ ಮಠಾಧೀಶರ ವೃಂದಾವನ. ಪರ್ಯಾಯ ಪೀಠದ ಶ್ರೀಗಳು ನಿಧನರಾದ್ರೆ ಕೃಷ್ಣ ಮಠದ ಬಳಿ ಸಮಾಧಿ ಮಾಡಲಾಗುತ್ತೆ. ಗತಿಸಿದ ಸ್ವಾಮೀಜಿಗಳ ಸಮಾಧಿಯನ್ನ ವೃಂದಾವನ ಎನ್ನಲಾಗುತ್ತೆ. ಪರ್ಯಾಯ ಪೀಠದ ಶ್ರೀಗಳು ನಿತ್ಯ ವೃಂದಾವನಕ್ಕೆ ಪೂಜೆ ಸಲ್ಲಿಸ್ತಾರೆ. 800 ವರ್ಷಗಳಲ್ಲಿ ಗತಿಸಿದ ಶ್ರೀಗಳಿಗೆ ಪರ್ಯಾಯ ಶ್ರೀಗಳು ಪೂಜೆ ಸಲ್ಲಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಸಿದ್ಧತೆಗಳು, ಜೊತೆಗೆ ಇದರ ಹಿನ್ನೆಲೆ ಬಗ್ಗೆ ಯಾವ ರೀತಿ ಕಾರ್ಯಕ್ರಮಗಳು ಜರುಗುತ್ತೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಉಡುಪಿಯಲ್ಲಿ ಈಗಾಗಲೇ ಪರ್ಯಾಯಕ್ಕೆ ಬರದ ಸಿದ್ಧತೆಗಳು ಸಾಗ್ತಾ ಇದೆ ಅಂತ ಹೇಳ್ಬೋದು. ಕೆಲವು ಒಂದು ವಾರದಿಂದ ಉಡುಪಿಗೆ ಸಿದ್ಧಗೊಳ್ತಾ ಇರುವಂಥದ್ದು. ಉಡುಪಿಯ ನಗರ ಸೇರಿದಂತೆ ರಥಬೀದಿಯು ಕೂಡ ಅಲಂಕೃತಗೊಳ್ತಾ ಇರುವಂಥದ್ದು. ಬೇರೆ ಬೇರೆ ರೀತಿಯ ಸ್ವಾಗತ ಗೋಪುರಗಳ ಕೂಡ ನಿರ್ಮಾಣ ಜೋರಾಗಿ ನಡೀತಾ ಇದೆ. ರಥಬೀದಿಯಲ್ಲಿ ನಾವು ನೋಡುವುದಾದರೆ ರಥಬೀದಿಯಲ್ಲಿ ಒಂದು ಸಾಂಪ್ರದಾಯಿಕ ಗೋಪುರಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ನೈಜ ಮತ್ತು ಪ್ರಾಕೃತಿಕ ವಸ್ತುಗಳನ್ನು ಬಳಸಿ ಗೋಪುರಗಳನ್ನು ನಿರ್ಮಾಣ ಮಾಡಲಾಗ್ತದೆ. ಜೊತೆಗೆ ನಗರ ಭಾಗದಲ್ಲೂ ಕೂಡ ಸಾಕಷ್ಟು ಗೋಪುರಗಳು ತಲೆ ಎತ್ತಿರುವಂಥದ್ದು. ಯಾಕಂದರೆ ಹಿಂದೆಂದೂ ಕೂಡ ನಡೆದ ರೀತಿಯಲ್ಲಿ ಈ ಬಾರಿಯ 4ನೇ ಪುತ್ತಿಗೆ ಪರ್ಯಾಯ ನಡೀತಾ ಇರುವಂಥದ್ದು. ಉಡುಪಿ ನಗರ ಅಥವಾ ರಥಬೀದಿ ಮಾತ್ರ ಅಲ್ಲದೆ ಸುಮಾರು ಕಾಪುವಿನವರೆಗೂ ಮಣಿಪಾಲದವರೆಗೂ ಕೂಡ ಶೃಂಗಾರಗೊಂಡಿರುವಂಥದ್ದು, ವಿದ್ಯುತ್ ಅಲಂಕಾರಗೊಂಡಿರುವಂಥದ್ದು. ಹಾಗಾಗಿ ಈ ಬಾರಿ ಪರ್ಯಾಯದಲ್ಲಿ ದೇಶ ವಿದೇಶದಿಂದ ಸಾಕಷ್ಟು ಭಕ್ತರು ಆಗಮಿಸ್ತಾರೆ. ಯಾಕಂದರೆ ಪುತ್ತಿಗೆ ಶ್ರೀಗಳಿಗೆ ಸುಮಾರು 28 ದೇಶದಲ್ಲಿ ಸಂಚಾರವನ್ನು ಮಾಡಿರುವಂಥವರು. ಹಾಗಾಗಿ ಅವರಿಗೆ ವಿದೇಶದಲ್ಲಿ ಸಾಕಷ್ಟು ಭಕ್ತರು ಇದ್ದಾರೆ. ಹಾಗಾಗಿ ವಿದೇಶದಿಂದ ಬರುವಂಥ ಭಕ್ತರಿಗೂ ಕೂಡ ಒಂದಷ್ಟು ವ್ಯವಸ್ಥೆ, ಅವರಿಗೆ ಆತಿಥ್ಯವನ್ನು ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಸಾಂಸ್ಕೃತಿಕ ವೇದಿಕೆಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಯಾಕಂದರೆ ನಗರದ ವಿವಿಧ ಭಾಗಗಳಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ದಿನಗಳ ಕಾಲ ಜನವರಿ 17 ಮತ್ತು 18ರಂದು ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ಕೂಡ ನಡೀತಿದೆ.
ಪರ್ಯಾಯದ ಆರಂಭ ಮೆರವಣಿಗೆ ಆರಂಭ ಆದ ತಕ್ಷಣ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗುವಂಥದ್ದು. ಇನ್ನು ಉಡುಪಿ ಕೃಷ್ಣ ಮಠದಲ್ಲಿ ನಾವು ಗಮನಿಸೋದಾದರೆ ಈಗಾಗಲೇ ಕೃಷ್ಣ ಮಠದ ಸುತ್ತ ಕೂಡ ಸಾಕಷ್ಟು ಅಲಂಕಾರ, ಹೂವಿನ ಅಲಂಕಾರಗೊಳ್ಗೊಂಡಿರುವಂಥದ್ದು. ಅದರ ಜೊತೆಗೆ ಉಡುಪಿಗೆ ಬರುವಂಥ ಭಕ್ತರ ಸಂಖ್ಯೆ ದಿನದಿಂದ ದಿನ ಅಧಿಕವಾಗ್ತಾ ಇದೆ. ಯಾಕಂದರೆ ಪರ್ಯಾಯ ಬರ್ತಾ ಇದೆ ಅಂದರೆ ಭಕ್ತರು ಮೊದಲೇ ಬಂದು ಇಲ್ಲಿ ನೆಲೆಸಿ ಎಲ್ಲ ಪರ್ಯಾಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿರ್ತಾರೆ. ಹಾಗಾಗಿ ಸಾಕಷ್ಟು ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಉಡುಪಿಯ ಬೇರೆ ಬೇರೆ ಸಮುಚ್ಚಯಗಳಲ್ಲಿ ಈಗಾಗಲೇ ಭಕ್ತರು ಬಂದು ನೆಲೆಸಿರುವಂಥದ್ದು. ಹಾಗಾಗಿ ಉಡುಪಿಯಲ್ಲಿ ಒಂದು ವಾರಕ್ಕೆ ಮುಂಚೆನೇ ಭಕ್ತರ ಸಂಖ್ಯೆ ಅಧಿಕ ಆಗಿದೆ ಅಂತ ಹೇಳ್ಬೋದು. ಓಕೆ ಹರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.